ನಮ್ದು ಕಮ್ಯುನಿಟಿ 3rd ಮಂತ್ ನಲ್ಲಿ ನಮ್ ಕಮಿಟಿ ಆಯ್ತು. ಹಳೆ ಕಮಿಟಿ ಅವರು ಬಹಳ ತಕರಾರು ಮಾಡಿದ್ರು. ಇಲ್ಲಿ ಸರಿಯಾಗಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಕೋರ್ಟ್ ನಲ್ಲಿ ಕೇಸ್ ಇತ್ತು, 3 ಸ್ಟೇ ಇತ್ತು ಹೈಕೋರ್ಟ್ ನಲ್ಲಿ. ಅದು ಹೋಗಿ ಫೈಟ್ ಮಾಡಿ ಅದು ವಿನ್ ಮಾಡಿ ಅದು ಸ್ಟೇ ಎಲ್ಲ ಡಿಸ್ಮಿಸ್ ಮಾಡಿದ್ವಿ. ಮತ್ತೆ ಟ್ರಿಬ್ಯುನಲ್ ನಲ್ಲಿ ಒಂದು ಕೇಸ್ ಹಾಕಿದ್ರು. ಹೆಂಗೇನ ಅವರೇ ಕಂಟಿನ್ಯೂ ಮಾಡ್ಬೇಕು ಅಂತ 16 ಇಯರ್ಸ್ ಇಂದ ಅವ್ರು ಇದ್ರು. ಲೆಕ್ಕ ಇಲ್ಲ, ಏನಿಲ್ಲ, ಹುಂಡಿದ ಕಲೆಕ್ಷನ್ ಏನು ಸ್ಟೇಟ್ಮೆಂಟ್ಸ್ ಇಲ್ಲ. ಇಲ್ಲಿ ಯಾವ್ದು ಕಲೆಕ್ಷನ್ ಆಗತ್ತೆ ಎಲ್ಲ ಏನು ಲೆಕ್ಕ ತೋರಿಸ್ತಾ ಇಲ್ಲ. ನಾವೆಲ್ಲ ಸರಿಗ್ ಮಾಡಿದ್ವಿ. ಅದು ಟ್ರಿಬ್ಯುನಲ್ ನಲ್ಲಿ ಕೇಸ್ ಇದ್ದಿದ್ರು ವಿನ್ ಮಾಡಿದ್ವಿ. ವಿನ್ ಮಾಡಿದ್ಮೇಲೆ 2 ದಿನ ಮುಂಚೆ ಹುಂಡಿ ಓಪನ್ ಮಾಡಿದೀವಿ. ಹುಂಡಿನಲ್ಲಿ 14,12,620 ರೂಪೀಸ್ ಕಲೆಕ್ಷನ್ ಆಗಿದೆ. ಅದು ನಾವು ಎಲ್ಲ ಕಲೆಕ್ಟ್ ಮಾಡಿ ಕೌಂಟ್ ಮಾಡಿ ಹೋಗಿ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡಿದ್ವಿ. ದರ್ಗಾ ಅಕೌಂಟ್ ನಲ್ಲಿ ಡಿಪಾಸಿಟ್ ಮಾಡಿದ್ವಿ. ಆಯ್ತಾ. ಬೇರೆ ಇವ್ರ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಟೇಸ್ಟ್ ಇತ್ತು, ಅವರು ಕೆಲಸ ಮಾಡಕ್ಕೆ ಬಂದಿಲ್ಲ. ಏನು ಸುಮ್ಮನೆ ಒಂದು ಜವಾಬ್ದಾರಿ ಇಲ್ಲ, ಕೆಲಸ ಏನ್ ಮಾಡಿದ್ದಾರೆ ಅದಕ್ಕೆ ಜವಾಬ್ದಾರಿ ಇಲ್ಲ, ದುಡ್ಡು ಹೆಂಗೆ ಯೂಸ್ ಮಾಡಿದ್ದಾರೆ ಅದಕ್ಕೆ ಜವಾಬ್ದಾರಿ ಇಲ್ಲ. ಅವರು ಹೆಂಗೆ ಮಾಡ್ತಾ ಇದ್ರು. ವಕ್ಫ್ ಬೋರ್ಡ್ ನಲ್ಲಿ 3 ಕಮಿಟಿ ಮಾಡಿದ್ರು ನಮ್ ಮುಂಚೆ. ಅವರು ಕಮಿಟಿ ಮಾಡಿದ್ರೆ ಹೋಗಿ ಒಂದು ಸ್ಟೇ ತಗೊಂಡ್ ಬರೋದು, ಅವರೇ ಇರ್ಬೇಕು ಅಂತ. ವಕ್ಫ್ ಬೋರ್ಡ್ ಇಸ್ ದ ಓನರ್, ಅವರೇ ಓನರ್. ಅದಕ್ಕೆ ಯಾರಿಗೆ ಕಮಿಟಿ ಮಾಡ್ತಾರೋ ಅವ್ರು ಬಿಟ್ಟು ಹೋಗ್ಬೇಕು. ನಾವು ಇದ್ದೀವಿ, ಬೇರೆಯವ್ರಿಗೆ ಕಮಿಟಿ ಮಾಡಿದ್ರೆ ಬಿಟ್ಟು ಹೋಗ್ತೀವಿ. ಆಯ್ತಾ. ಅದಕ್ಕೆ ಜೀತಿ ಏನಂದ್ರೆ ನಾವು ಇರ್ಬೇಕು ಅಂತ ಅವರು ತಕರಾರು ಮಾಡ್ಕೊಂಡಿದ್ರು. ದೇವ್ರ ಆಶೀರ್ವಾದ, ವಲಿದು ಆಶೀರ್ವಾದ, ಎಲ್ಲ 4 ಕೇಸು ಫಿನಿಶ್ ಮಾಡಿದೀವಿ. ಫಿನಿಶ್ ಮಾಡಿ ಗೆದ್ದು ನಾವೇ ಬಂದಿದ್ದೀವಿ. ನಾವು ಕೆಲಸ ಮಾಡ್ತೀವಿ ನೋಡಿ. ಅದು ಹಿಂದೆ ಆಫೀಸ್ ಇದೆ, ಆಫೀಸ್ ದರ್ಗಾದು. ಅದು ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಆಫ್ತಾಬ್ ಅಂತ ಹಾಕ್ಬಿಟ್ಟಿದ್ದಾರೆ. ಕ್ರೈಮ್ ಇಲ್ಲ ಅದು, ಹೌದಿಲ್ಲ. ಇದು ಕೆಳಗಡೆ ಕಾಂಕ್ರೀಟ್ ಹಾಕಿದ್ದಾರೆ, ಅದು ವಿಲೇಜ್ ಪಂಚಾಯತ್ ಕಡೆಯಿಂದ ಹಾಕಿದ್ದಾರೆ. ನನ್ ಜಮೀನ್ ಅಂತಾನೆ. ಮುಂಚೆ ಕೆಡಿ ಅವರು ಕಾಂಕ್ರೀಟ್ ಹಾಕಿದ್ದಾರೆ, ಅದು ನಮ್ ಜಮೀನ್ ಅಂತಾನೆ. ಏನ್ ಜಬರ್ದಸ್ತಿ ಮಾಡೋದು. ನಾವೇ ಇರ್ಬೇಕು ಅಂತ ಏನೋ. ಕಡೆ ಲಾಸ್ಟ್ ಅಲ್ಲಿ ಏನಾಗಿದೆ, 2 ಎಲ್ಲ ಕೇಸ್ ಎಲ್ಲ ಡಿಸ್ಮಿಸ್ ಆಗಿದೆ. ನಮ್ದು ಮುಂಚೆನೋ ಕನ್ಫರ್ಮ್ ಇತ್ತು, ಇವಾಗ ಡಬಲ್ ಕನ್ಫರ್ಮ್ ಆಗಿದೆ. ಇವಾಗ ಮುಜೀಬ್ ಇದ್ದಾರೆ, ಅಸ್ಲಂ ಇದ್ದಾರೆ, ತನ್ನು ಇದ್ದಾರೆ, ಇನ್ನು ಇಬ್ರು 2-3 ಜನ ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ಸೇರಿ ನಾವು ಮೀಟಿಂಗ್ ಮಾಡಿ ಡೆವಲಪ್ಮೆಂಟ್ ಕೆಲಸ ಏನ್ ಮಾಡ್ಬೇಕು ಅಂತ ಮಾಡ್ತೀವಿ. ಮುಂದೆ ಒಂದು 1 ಇಯರ್ ನಲ್ಲಿ ನಿಮ್ಗೆ ಎಲ್ಲ ಚೇಂಜಸ್ ಕಾಣಿಸುತ್ತೆ. ಏನಂದ್ರೆ ಈ ದುಡ್ಡು ಏನ್ ಬರುತ್ತೆ ಅದು ಡೆವಲಪ್ಗೋಸ್ಕರ ಯೂಸ್ ಮಾಡ್ತೀವಿ. ನಮ್ ಡೆವಲಪ್ಮೆಂಟ್ಗೋಸ್ಕರ ಅಲ್ಲ, ದರ್ಗಾ ಡೆವಲಪ್ಮೆಂಟ್ಗೋಸ್ಕರ ಮಾಡ್ತೀವಿ. ಹುಂಡಿ ಕೌಂಟಿಂಗ್ ಮಾಡೋದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಸರ್. ಆ ತರ ನೀವು ಅದನ್ನ ಫಾಲೋ ಮಾಡ್ಬೇಕು. ಮಾಡಿದೀವಿ. ವಕ್ಫ್ ಬೋರ್ಡ್ ಅವರು ಬರ್ಬೇಕು. ವಕ್ಫ್ ಬೋರ್ಡ್ ಅವ್ರು ಬಂದಿದ್ರು, ವಕ್ಫ್ ಬೋರ್ಡ್ ಆಫೀಸರ್ ಬಂದ್ರು, ಅಲ್ಲಿಂದ ಜನ ಬಂದ್ರು, ವಿಡಿಯೋ ಕವರೇಜ್ ಮಾಡಿದೀವಿ, ಎಲ್ಲ ಕೌಂಟ್ ಮಾಡಿದೀವಿ. ಡಿನಾಮಿನೇಷನ್ ಸಪರೇಟ್ ಮಾಡಿ 500, 200, 50, 100 ಅಲ್ಲ 10 ಅಲ್ಲ ಡಿನಾಮಿನೇಷನ್ ಸಪರೇಟ್ ಮಾಡಿ ಆ ಡಿನಾಮಿನೇಷನ್ ಕೌಂಟ್ ಮಾಡಿ ಟೋಟಲ್ 14,12,620 ರೂಪೀಸ್ ಬಂತು. ಅದು ನಾವು ಕೌಂಟ್ ಮಾಡಿ ಡಿಪಾಸಿಟ್ ಮಾಡಿದ್ವಿ. ದರ್ಗಾ ಟ್ರಸ್ಟ್ ಇಲ್ಲ, ದರ್ಗಾ ಅಕೌಂಟ್ ನಲ್ಲಿ ಡಿಪಾಸಿಟ್ ಮಾಡಿದ್ವಿ. ನೆಕ್ಸ್ಟ್ ನಿಮ್ಗೆ ಏನ್ ಸರ್ ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಅಂದ್ರೆ ಇಲ್ಲಿ ರೋಡ್ ಇಂದ ರೋಡ್ಗೋಸ್ಕರ ನಾವು ಹೋಗಿ MLA ಗೆ, ವಿಲೇಜ್ ಪಂಚಾಯತ್ ಚೇರ್ಮನ್ ಗೆ ನೋಡ್ತೀವಿ. ಆಯ್ತಾ. ಆ ರೋಡ್ ಸರಿಗ್ ಮಾಡಕ್ಕೆ ನಾವು ಇದು ಮಾಡ್ತೀವಿ. ಮುಂಚೆ ನೋಡಿ ಆ ಕಡೆ ಲೇಡೀಸ್ ಟಾಯ್ಲೆಟ್ ಹೆಂಗೆ ಅಂತ 16 ಇಯರ್ಸ್ ಇದ್ರು. ಲೇಡೀಸ್ ಟಾಯ್ಲೆಟ್ ನೋಡಿ ಹೆಂಗೆ ಇದೆ, ಮ್ಯಾನೇಜ್ಮೆಂಟ್ ನೋಡಿ, ಮೇಂಟೆನೆನ್ಸ್ ನೋಡಿ, ಇದೆಲ್ಲ ಸರಿಗ್ ಮಾಡಿ ಒಳ್ಳೆ ಒಂದು ಕ್ಲೀನ್ ಅಂಡ್ ಬೆಸ್ಟ್ ಟಾಯ್ಲೆಟ್ಸ್ ಎಲ್ಲ ಮಾಡಿ ಮತ್ತೆ ಇದಕ್ಕೆಲ್ಲ ಏನು ಅಪ್ಡೇಟ್ ಮಾಡ್ಬೇಕು ಅಂತ ಮಾಡ್ತೀವಿ. ಸರ್ ಮೆಂಬರ್ಸ್ ಇವರು ಮೆಂಬರ್ ಮುಜೀಬಾ, ಇವರು ಮೆಂಬರು, ನಮ್ಮ ಅಸ್ಲಂ ಮೆಂಬರು, ಅದು ಮೌಲಾ ಅಂತ ಬಂಗಾರಪೇಟ್ನಲ್ಲಿ ಇದ್ದಾರೆ, ಅವ್ರ ಸೆಕ್ರೆಟರಿ. ಇನ್ನೊಬ್ರು ಮುಜೀಬಾ ಅಂತ ನೌಶಾದ್ ಅಂತ ಅವ್ರ ಮೆಂಬರ್ ಇದ್ದಾರೆ, ಸಮೀರ್ ಅಂತ ಮೆಂಬರ್ ಇದ್ದಾರೆ. ಇಷ್ಟು ಜನ 7 ಮೆಂಬರ್ಸ್. ಪ್ರೆಸಿಡೆಂಟ್ ಅಬ್ದುಲ್ ಸಲಾಂ ಮಜ್ದಾ ನಾನೇ. ಥ್ಯಾಂಕ್ ಯು.